ಕ್ರಿಸ್ತರಲ್ಲಿ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಪವಿತ್ರ ವಾರದಲ್ಲಿದ್ದೇವೆ. ಈ ಒಂದು ಕೊನೆಯ ಕ್ಷಣಗಳಲ್ಲಿದ್ದೇವೆ. ತಪಸ್ಸು ಕಾಲ ಅಂತ ಹೇಳಿದ ತಕ್ಷಣ ನಾವು ತಪಸ್ಸು ಕಾಲವನ್ನು ಅಂದು ವಿಭೂತಿ ಬುಧವಾರದಂದು ಪ್ರಾರಂಭಿಸುವಾಗ, ನಾವು ಅವತ್ತು ಪ್ರಾರಂಭ ಮಾಡುವಾಗ ಹಲವಾರು ಯೋಚನೆಗಳೊಂದಿಗೆ, ಹಲವಾರು ಚಿಂತನೆಗಳೊಂದಿಗೆ ನಾವು ಪ್ರಾರಂಭ ಮಾಡಿದ್ದೆವು. ಆದರೆ ಇಂದು ನಾವು ಕೊನೆಯ ಹಂತದಲ್ಲಿದ್ದೇವೆ. ಇನ್ನು ಕೆಲವೇ ಒಂದು ಗಂಟೆಗಳಲ್ಲಿ ಅಥವಾ ದಿವಸಗಳಲ್ಲಿ ನಾವು ಪ್ರಭು ಯೇಸು ಕ್ರಿಸ್ತರ ಪುನರುತ್ಥಾನವನ್ನು ಕೊಂಡಾಡಲಿದ್ದೇವೆ. ಅದರಿಂದ ಆ ಪುನರುತ್ಥಾನವನ್ನು ಕೊಂಡಾಡಲು ನಾವೆಲ್ಲ ಸಿದ್ಧರಾಗುವಾಗ ಇಂದು ಯೋಹಾನನ ಶುಭ ಸಂದೇಶ 19ನೇ ಅಧ್ಯಾಯ 30ನೇ ವಾಕ್ಯವನ್ನು ಧ್ಯಾನಿಸೋಣ. ಪ್ರಭು ಯೇಸು ಶಿಲುಬೆಯ ಮೇಲೆ ಒಂದೇ ಒಂದು ವಾಕ್ಯವನ್ನು ಹೇಳ್ತಾರೆ, ಎಲ್ಲವೂ ಮುಗಿದಿದೆ, ಎಲ್ಲವೂ ಮುಗಿದಿದೆ. ಅಂದು ಅವರು ಹೇಳೋದಕ್ಕೆ ಕಾರಣವೇನು? ಪ್ರಭು ಯೇಸು ಆ ವಾಕ್ಯವನ್ನು ಹೇಳೋದಕ್ಕೆ ಕಾರಣವೆಂದರೆ, ಪ್ರಭು ಯೇಸುವಿಗೆ ನೀಡಿದಂತಹ ಕೆಲಸವನ್ನು, ಆ ಕಾರ್ಯವನ್ನು ಅವರು ಮುಗಿಸಿದ್ರು. ಶಿಲುಬೆಯ ಮೇಲೆ ತಮ್ಮ ಪ್ರಾಣವನ್ನು ತ್ಯಾಗ ಮಾಡುವಾಗ ಎಲ್ಲವನ್ನ ಮುಗಿಸ್ಬಿಟ್ರು. ದೇವರ ಪ್ರೀತಿ ಜನರಿಗೆ ಅವರು ತೋರಿಸ್ಕೊಟ್ರು. ದೇವರು ಎಷ್ಟು ಜನರನ್ನು ಪ್ರೀತಿಸ್ತಾ ಇದ್ದಾರೆ, ಈ ಪ್ರಪಂಚವನ್ನು ಎಷ್ಟು ಪ್ರೀತಿಸ್ತಾರೆ ಅಂತ ತೋರಿಸಿದ್ರು. ಕೊನೆಯದಾಗಿ ಶಿಲುಬೆಯ ಮೇಲೆ ಪ್ರಾಣ ತ್ಯಾಗ ಮಾಡುವಾಗ ದೇವರ ಪ್ರೀತಿ ಯಾವ ಮಟ್ಟಿಗಿದೆ ಅಂತ ತೋರಿಸಿದ್ರು. ಅದೇ ರೀತಿಯಲ್ಲಿ ಪ್ರಭು ಯೇಸುವನ್ನು ಈ ಪ್ರಪಂಚಕ್ಕೆ ಕಳುಹಿಸಿದಂತಹ ಆ ಒಂದು ಕೆಲಸವನ್ನು, ಆ ಒಂದು ಕಾರ್ಯವನ್ನು ಅವರು ಮುಕ್ತಾಯಗೊಳಿಸಿದರು. ಅದರಿಂದಲೇ ಪ್ರಭು ಯೇಸು ಕೊನೆಯದಾಗಿ ಆ ಒಂದು ಮಾತನ್ನ ಹೇಳ್ತಾರೆ, ಶಿಲುಬೆ ಮೇಲೆ ಎಲ್ಲವೂ ಮುಗಿದಿದೆ. ಅಂದರೆ ನನಗೆ ನೀಡಿರುವಂತಹ ಕಾರ್ಯವನ್ನು ನಾನು ಮುಗಿಸಿದ್ದೇನೆ. ಪ್ರಿಯರೇ, ತಪಸ್ಸು ಕಾಲದಲ್ಲಿ ನಾವೆಲ್ಲರಿದ್ದೇವೆ. ಈ ವಾಕ್ಯವನ್ನು ನಾವು ನಮ್ಮ ಜೀವನದಲ್ಲಿ ಹೇಳಲು ಸಾಧ್ಯವೇ? ಇಂದು ನಾವು ದೇವರು ನಮಗೆ ಕೊಟ್ಟಿರುವಂಥ ಕಾರ್ಯವನ್ನು ಮುಗಿಸಿದ್ದೀವಾ? ನಾವು ದೇವರು ನಮಗೆ ನೀಡಿದಂಥ ಜವಾಬ್ದಾರಿಯನ್ನು ಮುಗಿಸಿದ್ದೀವಾ? ಅಥವಾ ನಾನು ನನ್ನ ಜೀವನವನ್ನು ನನ್ನದೇ ಆದಂಥ ಪಾಪದಲ್ಲಿ ಇನ್ನೂ ಮುಳುಗಿ ನನ್ನ ಜೀವನವನ್ನು ನಡೆಸಿಕೊಂಡು ಹೋಗ್ತಾ ಇದ್ದೇನಾ? ಇಂದು ಪ್ರಿಯರೇ, ನಮಗೂ ಕೂಡ ಇದೇ ವಾಕ್ಯ. ದೇವರು ನಮ್ಮ ಜೀವನದಲ್ಲಿ ಅವರ ಕಾರ್ಯವನ್ನು ಮುಗಿಸಿದ್ದಾರೆ. ಆದರೆ ನಾನು ಪ್ರಭು ಯೇಸುವಿನ ಶಿಷ್ಯನಾಗಿ ನಾನು ಕೂಡ ಅದನ್ನೇ ಮಾಡಬೇಕಾಗಿದೆ. ಆದ್ದರಿಂದ ಈ ಒಂದು ಪವಿತ್ರ ವಾರದಲ್ಲಿ ಆ ದಯಾಮಯ ದೇವರು ನಮ್ಮ ಶಿಲುಬೆಗಳನ್ನು ನಾವು ಹೊತ್ತು ನಡೆಯುವಾಗ ನಮಗೆ ಶಕ್ತಿಯನ್ನು ನೀಡುತ್ತಾ ನಮ್ಮನ್ನು ಆಶೀರ್ವದಿಸಿ ಮುನ್ನಡೆಸಲಿ ಎಂದು ಬೇಡಿಕೊಳ್ಳೋಣ. ಆಮೆನ್.